ನಮಸ್ಕಾರ. ಈ ಒಂದು ಸಭಾಂಗಣದಲ್ಲಿ ಉಪಸ್ಥಿತರಿದ್ದ IG ಸರ್ ಆಗಿರೋ ಲೋಕೇಶ್ ಸರ್ ಅವರಿಗೆ, ಪ್ರಶಾಂತ್ ಸರ್ ಅವರಿಗೆ, ಶುಭಾ ಮೇಡಮ್ ಅವರಿಗೆ, ಸಂದೀಪ್ ಸರ್ ಅವರಿಗೆ, ಹಾರಿಸ್ ಅವರಿಗೆ, ಜುಬೇರ್ ಜಿ ಅವರಿಗೆ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ, ಮಾಜಿ ಮಂತ್ರಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಇದು ಒಂದು ವೆರಿ ಇಮೋಷನಲ್ ಡೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿ 2 ವರ್ಷ ಹೇಗೆ ಹೋಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ತುಂಬಾ ಡ್ರಾಸ್ಟಿಕ್ ಆಗಿ ಫಾಸ್ಟ್ ಆಗಿ ಹೋಯ್ತು. ಮತ್ತೆ ಫಸ್ಟ್ ಡೇ ಫಸ್ಟ್ ಡೇ ಬಂದು ಜಾಯಿನ್ ಆಗಿದೆ. ನಾನು BBMP ಪವನ್ ಸರ್ ನನಗೆ ನಾನು ಜಾಸ್ತಿ ಮಾತಾಡೋದು ಟೈಮ್ ಆಗಿದೆ ಆಲ್ರೆಡಿ, ಬಟ್ ಟ್ರೈ ಟು ಸಮರೈಸ್. ಮೊದಲನೇ ದಿನ ನಾನು ಬಂದಾಗ ಟ್ರಾನ್ಸ್ಫರ್ ಆರ್ಡರ್ ಬಂತು. ಅವಾಗ ನಾನು 1-2 ದಿನ ಆದ್ಮೇಲೆ ತಗೋಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಯಾಕಂದರೆ BBMP ಅವ್ರಿಗೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು. ಅವಾಗ ಪವನ್ ಸರ್ ಫೋನ್ ಮಾಡಿ ಇಲ್ಲ ಇಮಿಡಿಯೇಟ್ಲಿ ಜಾಯ್ನ್ ಆಗಬೇಕಪ್ಪ ನೀವು ಅಂತ ಹೇಳಿದ್ರು. ಜಾಯ್ನ್ ಆದ ಸೈನ್ ಮಾಡಿದೆ. ನರೇಗಾ ಸ್ಟಾಫ್ ಬಂದರು, ಸರ್ ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಪೆಂಡಾಲ್ ಇತ್ತು, ಪೆಂಡಾಲ್ ಮಾತಾಡಿತ್ತು, ಯಾರಿಗೂ ಏನೂ ಗೊತ್ತಿರಲಿಲ್ಲ. ಮಾತಾಡಿದೆ ಆಮೇಲೆ ಮಲಗಿಸ್ಬಿಟ್ರು, ಎರಡು ತಗೋಬಿಟ್ರು. ಗೊತ್ತೇ ಇಲ್ಲ ಏನಾಗ್ತಾನೆ ಅಂತ ಗೊತ್ತಾಗ್ತದೆ. ಆಯ್ತು ಸರ್ ಸರ್ ಹೇಗಿದೆ ಸರ್, ಹೆಲ್ದಿ ಇದ್ದೀರಾ ಅಂತ ಕೇಳಿದ್ರು. ಹಾಂ ಹೆಲ್ದಿ ಇದ್ದೀನಿ, ನಿಮ್ಮ ಮಕ್ಕಳು ನಮ್ಮ ನಡೆ ತಗೊಂಡ್ಬಿಟ್ಟು. ವೆರಿ ಲಾಸ್ಟ್ 2 ವೀಕ್ಸ್ ತುಂಬ ಮೆಮೊರೇಬಲ್ ಆಗಿತ್ತು. ಒಂದು ಬಳ್ಳಾರಿಯಲ್ಲಿ ನಾನು ಮುಂಚೆನೇ ನಾನು ಪ್ರೊಫೆಷನಲ್ ಆಗಿದ್ದೆ. ನಾನು ಆಗಿ ಸಂಡೂರಲ್ಲಿ ಕೆಲಸ ಮಾಡಿದೆ. ಬಟ್ ಒಂದು ಸಡನ್ ಆಗಿ ಒಂದು ಅಸೈನ್ಮೆಂಟ್ ಬಂದಿತ್ತು, KPSC ಒಂದು ಅಸೈನ್ಮೆಂಟ್ ಬಂದಿದ್ದರಿಂದ 2-2.5 ವಾರದಲ್ಲಿ ನಾನು ಹ್ಯಾಡ್ ಟು ಲೀವ್ ಆ್ಯಂಡ್ ಬೇರೆ ಜಾಗಕ್ಕೆ ಹೋಗಬೇಕಾಗಿತ್ತು. ಸೊ RDPR ಬಗ್ಗೆ ನನಗೆ ಅಷ್ಟು ಲೈನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಐಡಿಯಾ ಇತ್ತು, ಬಟ್ RDPR ಡೆಪ್ತ್ ಕೆಲಸ ಮಾಡಿದ್ದೇನೆ. ಅದ್ರ ಜೊತೆಗೆ ನಾವು ಪ್ರೊಫೆಷನ್ ಇದ್ದಾಗ ನಮಗೂ ಎಲ್ಲ ಕೋವಿಡ್ ಟೈಮ್ ಇತ್ತು. ಆ ಕಾರಣ ಸ್ವಲ್ಪ ಇಟ್ ವಾಸ್ ನಾಟ್ ವೆರಿ ಅಷ್ಟು ಕೆಲಸ ಮಾಡಿ ಕೋವಿಡ್ ಕೆಲಸ ಜಾಸ್ತಿ ಮಾಡಿದ್ವಿ. ಸೊ ಬಟ್ ಅದ್ರ ಬಳ್ಳಾರಿಗೆ ಬಂದಾಗ ಟೀಮ್ ಚೆನ್ನಾಗಿತ್ತು, ನಮಗೆ ಕರೆಕ್ಟಾಗಿ ಹೇಳಿಕೊಟ್ಟು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಅಂದ್ಕೊಂಡು. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಬಳ್ಳಾರಿಗೆ ಜಾಯ್ನ್ ಆದಾಗ. ಇಫ್ ಆರ್ ಟು ಮೆನಿ ಇನಿಷಿಯೇಟಿವ್ಸ್, ಐ ಥಿಂಕ್ ಬಳ್ಳಾರಿಯಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಟೀಮ್ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಸಂದೀಪ್ ಸರ್ DCF ಆಗಿದ್ರು, ಏನು ಪ್ರಾಬ್ಲಮ್ಸ್ ಇದ್ರು, ಫಾರೆಸ್ಟ್ ರಿಲೇಟೆಡ್ ಮ್ಯಾಟರ್ಸ್ ಇರಬೇಕಾದ್ರೆ KMFC ಮ್ಯಾಟರ್ಸ್ ತುಂಬ ಹೆಲ್ಪ್ ಮಾಡಿದ್ರು. SP ಮೇಡಮ್ ವಿಲ್ ಡೆಫಿನೆಟ್ಲಿ ಮಿಸ್ ಅವರ್ ಜರ್ನಿ ಮೇಡಮ್. ಐ ಥಿಂಕ್ ಇಲೆಕ್ಷನ್ ಟೈಮಲ್ಲಿ ಎಲ್ಲ ಹೋದಾಗ ಅವ್ರ ಜೊತೆ ಅವ್ರ ಸ್ಟೋರೀಸ್ ಹೇಳೋದು. ಸ್ಟೋರಿ ಹೇಳಿದ್ರೆ ಅದು ಸಾಮಾನ್ಯವಾಗಿ ನಾವು ಸ್ಟೋರಿ ಹೇಳಿದ್ರೆ ಅದು ಅಫ್ಕೋರ್ಸ್ ನಾವು ಎಂಟರ್ಟೈನ್ಮೆಂಟ್ ತಗೋಬಹುದು, ಬಟ್ ಅವ್ರು ಹೇಗೆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ದಾರೆ ಅದನ್ನ ನಾವು ಕಲಿಯೋದಷ್ಟೇ ಇರುತ್ತೆ. ಮೇಡಮ್ ಎಷ್ಟು ಎಕ್ಸ್ಪೀರಿಯನ್ಸಸ್ ಬೆಂಗಳೂರಿಂದ ಕೆಲಸ ಮಾಡಿರ್ಬೋದು, ಅಥವಾ ಕಾವೇರಿ ಇಶ್ಯೂಸ್ ಇದ್ದಾಗ ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ರು ನೋಡಿದಾಗ ಐ ಥಿಂಕ್ ತುಂಬ ನಾನು ಕಲ್ತ್ಕೊಂಡೆ. ಲೋಕೇಶ್ ಸರ್ ಕೂಡ ನಮಗೆ ತುಂಬ ಅವರು ಹಳೆ ಸ್ಟೋರೀಸ್ ಎಲ್ಲ ಹೇಳೋರು, ಹೇಗೆ ಹ್ಯಾಂಡಲ್ ಮಾಡೋರು ಹೇಳೋರು. ಬಟ್ ಸರ್ ಐ ಥಿಂಕ್ ತಾಳ್ಮೆ ನನ್ನಂತಾರೆ, ಸರ್ ತಾಳ್ಮೆ ಕೇಳಬೇಕು. ನಾವು ಏನು ಹೇಳಿದ್ರು ಸರ್ ತುಂಬ ತಾಳ್ಮೆಯಿಂದ ಕೇಳ್ಕೊತಾರೆ. ಆಮೇಲೆ ಅದ್ರ ಬಗ್ಗೆ ಹಿ ಟೆಲ್ ಹಿಸ್ ಓನ್ ಅಬ್ಸರ್ವೇಷನ್ಸ್. ಎಷ್ಟೋ ಅಬ್ಸರ್ವೇಷನ್ಸ್ ಐ ಥಿಂಕ್ ಅಡ್ಮಿನಿಸ್ಟ್ರೇಟಿವ್ಲಿ ಆಸ್ ವೆಲ್ ಆಸ್ ಪೊಲಿಟಿಕಲಿ ಸರ್ ಅಬ್ಸರ್ವೇಷನ್ಸ್ ನಾನು ಏನೋ ಒಂದು ಅಬ್ಸರ್ವ್ ಮಾಡಿ ಹೇಳಿರ್ತಾರೆ. ನಾನು ಐ ಥಿಂಕ್ ಪಾಸಿಂಗ್ ಕಮೆಂಟ್ ಅಂತ ತಿಳ್ಕೊಂಡಿರ್ತೀನಿ. 2 ತಿಂಗಳು 3 ತಿಂಗಳ ಆದ್ಮೇಲೆ ರಿಪರ್ಕಷನ್ಸ್ ನನಗೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಸರ್ ಅವ್ರ ಅಬ್ಸರ್ವೇಷನ್ಸ್ ಐ ಥಿಂಕ್ ತುಂಬ ಕಲಿಬೇಕಿದೆ. ಸರ್ ಅವ್ರ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಇರುತ್ತೆ ಅಂದ್ಕೊಂಡಿದ್ದೀನಿ. DC ಸರ್ ಅವ್ರ ಐ ಥಿಂಕ್ ವಾಸ್ ವೆರಿ ಹೆಲ್ಪ್ಫುಲ್. ನಾನು ಬೇರೆ ಜಿಲ್ಲೆಯಲ್ಲಿ ನೋಡಿದಾಗ ಒಂದು ZPCOಗೆ 1 ಲಕ್ಷ 2 ಲಕ್ಷ ಇನ್ನೊಂದು ಇಫ್ ದೇ ಹ್ಯಾವ್ ಟು ಮ್ಯಾನೇಜ್ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ CSR ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳ ಹತ್ರ ಇರುತ್ತೆ. ಅವಾಗ ವಿಲ್ ಬಿ ಲಿಟಲ್ ಕೇಳಬೇಕು ಇಲ್ಲ ಅಂತ. ಬಟ್ ಸರ್ ಅವರು ಯಾವಾಗಲೂ ನನಗೆ ಅದಕ್ಕೂ ಇಲ್ಲ ಅಂತಂದಿದ್ರು, ಯಾವುದಕ್ಕೂ ಇಲ್ಲ ಅಂತ. ನಾನು ಐ ಕ್ಯಾನ್ ಟೆಲ್ ಇಟ್ ವಿತ್ ವೆರಿ ಕ್ಲಾರಿಟಿ. ಸರ್ ಈಗ ಮಾಡೋಣ ಅಂತಂದರೆ ಇಲ್ಲ ಅಂತ ಹೇಳಿಲ್ಲ. ಸರ್ ಹೇಗೆ ಮಾಡ್ತಾರೆ ಅಂತ ಕೇಳೋರು. ಇದು ಸ್ಟೆಪ್ ಅಂತ ಸ್ಟೆಪ್ ವೈಸ್ ಹೇಳಿದಾಗ ಅಥವಾ ಯು ಟಾಕ್ ಟು ದ DD ಅಂತ ಸರ್ ಹೋಗಿ ಮಾಡ್ಬೇಕಾ ಮಾಡಿ ಗೋ ಹೆಡ್ ಕ್ಲಿಯರ್ ಅಂತ. ಯು ಡೋಂಟ್ ವೇಟ್ ಫಾರ್ ಮೀ, ನೀವು ಮುಂದೆ ಹೋಗಿ ನೀವು ಮಾಡಿ ಅಂತ ಸರ್ ಯಾವಾಗಲೂ ಹೇಳ್ತಾರೆ. ಮತ್ತು ಇನ್ನೊಂದು ಎಲ್ಲಕ್ಕಿಂತ ನನಗೆ ಈ ಸರ್ ಹೆಲ್ಪ್ ಆಗಿತ್ತಂದರೆ ಸಿಚುವೇಶನ್ ಹ್ಯಾಂಡಲ್ ಮಾಡೋದು. ಈಗ ಯಾವುದೋ ಒಂದು ಒತ್ತಡ ಏನೋ ಬರ್ತಾ ಇದ್ರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಮತ್ತು ಯಾವ್ಯಾವ ಚಾಲೆಂಜಸ್ನ ಫೇಸ್ ಮಾಡಬೇಕು ಮತ್ತು ಯಾವ್ಯಾವ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಹೇಳ್ತಿದ್ರು. ಒಂದೊಂದು ವಿಷಯಗಳಲ್ಲಿ ಇದನ್ನು ಹೇಗೆ ಟ್ರೈನ್ ಮಾಡೋದು, ಇದನ್ನು ಹೇಗೆ ಟಾರ್ಗೆಟ್ ಮಾಡೋದು, ಹೇಗೆ ಮೇ ಬಿ ಸೀನಿಯರ್ಸ್ ಇದು ನಮ್ಮ ಹಂತದಲ್ಲಿ ಆಗಲ್ಲ ಅಂತ. ಈಗ ಸಪೋಸ್ ಯಾವುದೋ ಒತ್ತಡ ಬಂದಾಗ ನಮ್ಮ ಹಂತದಲ್ಲಿ ಮ್ಯಾನೇಜ್ ಆಗುತ್ತೋ ಇಲ್ವೋ, ಆಗಲ್ಲ ಅಂತ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅದು ಕೂಡ ತುಂಬ ಚೆನ್ನಾಗಿ ಹೇಳ್ತಿದ್ರು. ಸರ್ ಅವರು ತುಂಬ ಅಪಾರವಾದ ಎಕ್ಸ್ಪೀರಿಯನ್ಸ್ ಇದೆ. ಸರ್ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಲಾ ಕಲ್ತಿದ್ದಾರೆ. ಈಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಲಾ. ಸೊ ಲೀಗಲ್ ಪಾಯಿಂಟ್ ಆಫ್ ವ್ಯೂ ಕೂಡ ನೋಡ್ತಾರೆ.
ಅದ್ರ ಜೊತೆಗೆ ಸರ್ ಅವರು ZP ಅಲ್ಲಿ ಕೆಲಸ ಮಾಡಿದ್ದಾರೆ, ಕಾರ್ಪೊರೇಷನ್ ಕೆಲಸ ಮಾಡಿದ್ದಾರೆ, ಅದ್ರ ಜೊತೆಗೆ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಕೆಲಸ ಮಾಡಿದ್ದಾರೆ, ಒಂದು ಗೌರ್ಮೆಂಟ್ ಕಂಪನಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಆದ ಕಾರಣ ಈ ಒಂದು ಎಕ್ಸ್ಪೀರಿಯನ್ಸು, ಈ ಒಂದು ಬ್ರಾಡ್ ವಿಷನ್ ಇರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಮತ್ತು ಸರ್ ಯಾವಾಗಲೂ ನನಗೆ ವೆರಿ ಫ್ರೆಂಡ್ಲಿ, ಆತ್ಮೀಯವಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಈ ಒಂದು ಆತ್ಮೀಯತೆ ಮುಂದಿನ ದಿನಗಳಲ್ಲೂ ಕೂಡ ನನಗೆ ಬರಬೇಕು. ನನ್ನ ಮುಂದಿನ ದಿನಗಳಲ್ಲೂ ಕೂಡ ಸರ್ ಅವ್ರ ನಿರ್ದೇಶನ, ಮಾರ್ಗದರ್ಶನ ನಾನು ಕೇಳ್ಕೊತೀನಿ ಅಂತ ನಾನು ಐ ರಿಯಲಿ ಪ್ರೇ ಫಾರ್ ಇಟ್. ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನನಗೆ ನನ್ನ ZP ಆಫೀಸ್ ಆಲ್ಸೋ ಐ ಥಿಂಕ್ ವಾಸ್ ವೆರಿ ಹೆಲ್ಪ್ಫುಲ್. ಫಸ್ಟ್ 6-7 ಮಂತ್ಸ್ ಆದಮೇಲೆ ಹೇಗೆ ವರ್ಕ್ ಏನಿದೆ ಅಂತ ನಮಗೆ ಒಂದು ಎಕ್ಸ್ಟೆಂಟ್ ಅರ್ಥ ಆಗ್ಬಿಡುತ್ತೆ. ನರೇಗಾ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗುತ್ತೆ, SBM ಹೇಗೆ ವರ್ಕ್ ಆಗುತ್ತೆ, ಸ್ವಚ್ಛ ಭಾರತ್ ಮಿಷನ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಾಗುತ್ತೆ, ನೆಕ್ಸ್ಟ್ NRL ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ದೆನ್ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂತ ಒಂದು ಯೋಚನೆ ಇರುತ್ತೆ. ನಮ್ಮ ಇದರಲ್ಲಿ ನಮ್ಮ ರೂಲ್ಸಲ್ಲಿ ಒಂದು ಟೈಮ್ ಅಲಾವ್ ಆಗುತ್ತೆ, ಒಂದು ಟೈಮ್ ಅಲಾವ್ ಆಗುತ್ತೆ. ಸೊ ಅವಾಗ ನಾವು ಸ್ವಲ್ಪ ನಮ್ಮ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ಸ್ ಆಗಿರ್ಬೋದು ಅವ್ರು ಪುಷ್ ಮಾಡಿದಾಗ ಕರೆಕ್ಟಾಗಿ ಹೇಳ್ಕೊಡು. ಸೊ ಸ್ವಚ್ಛ ಭಾರತ್ ಅಂತ ಇನ್ನೊಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಬುಧವಾರ ಹೋಗೋಣ, ಗ್ರಾಮ ಪಂಚಾಯತಿ ಕ್ಲೀನ್ ಮಾಡೋಣ ಅಂತ. ಅದು ನಾನು ಹೋದಾಗ ನನಗೆ ಲೇಟ್ಲಿ ಗೊತ್ತಾಯ್ತು. ನಾವು ಹೋದರೆ ದೊಡ್ಡ ತಲೆನೋವು ಜಿಯೋಗಳಿಗೆ. ಆ ಪ್ರೀವಿಯಸ್ ಡೇ ಫುಲ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಅವರು. ಸೊ ದೇ ಹ್ಯಾಡ್ ಟು ಸ್ಟ್ರಗಲ್ ಅಲ್ಲ, ಪ್ರೀವಿಯಸ್ ಡೇ ದೇ ಹ್ಯಾಡ್ ಟು ಕ್ಲೀನ್. ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ನಾವು ಟ್ರೈ ಮಾಡಿದ್ವಿ, ಸ್ವಚ್ಛತೆ ಒಂದು ಇನಿಷಿಯೇಟಿವ್ ಬರುತ್ತೆ. ಆಮೇಲೆ NRL ಕೂಡ ತುಂಬ ಪೊಟೆನ್ಷಿಯಲ್ ನೋಡಿದ್ವಿ. ಅಲ್ಲಿ ಕೂಡ ನಮ್ಮ PDOs ಅಂದರೆ ತುಂಬ ಐ ಥಿಂಕ್ ಸಪೋರ್ಟ್ ಮಾಡಿದ್ರು. NRL ಮಹಿಳೆಯರು ಅವರು ಎಲ್ಲ ಬಂದುಬಿಟ್ಟು ಅದಕ್ಕೆ ಒಂದು ವಿ ಟ್ರೈ ಟು ಡೂ ಲಿಟಲ್ ಬ್ರ್ಯಾಂಡಿಂಗ್. ಆಮೇಲೆ ಮಾತಾಡಿಕೊಂಡು ಬಳ್ಳಾರಿ ಸ್ತ್ರೀ ಶಕ್ತಿ ಹೆಸರಿಡೋಣ ಅಂತ ಮಾಡಿದ್ವಿ. ಆಮೇಲೆ ಲೋಗೋಸ್ ಎಲ್ಲ ಮಾಡಿದ್ರು. ಆಮೇಲೆ ಐ ಥಿಂಕ್ NRL ಟೀಮ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ರು. ನರೇಗಾ ವಿಚ್ ಬಳ್ಳಾರಿಯಲ್ಲಿ ತುಂಬ ರಿಲೇಟಿವ್ಲಿ ಈಸ್ ಗುಡ್. ನರೇಗಾದಲ್ಲಿ ಗುಡ್. ಅದನ್ನು ಅಸೆಟ್ ಕ್ರಿಯೇಷನ್ ಕೂಡ ತುಂಬ ವಿ ಟ್ರೈಡ್. ನಮ್ಮಲ್ಲಿ TAs ಆಗಿರ್ಬೋದು, TCs ಆಗಿರ್ಬೋದು, ಆಲ್ ಆಫ್ ದಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಅಸೆಟ್ ಕ್ರಿಯೇಷನ್, ಕಾಂಪೌಂಡ್ ಆಗಿರ್ಬೋದು, ಪೇವರ್ಸ್ ಆಗಿರ್ಬೋದು ಅದನ್ನು ಮಾಡಿದ್ವಿ. ಕೆಲವು ತಾಲೂಕುಗಳಲ್ಲಿ ಏನದು ದೇರ್ ನಾಟ್ ಅ ಗುಡ್ ಅಪ್ರಿಸಿಯೇಷನ್ ಬಿಕಾಸ್ ಆಫ್ ದಿಸ್. And I think which ended in we getting the state award for it. Even SBM also I think we did the targets, ಸ್ವಲ್ಪ targets ಕೊಟ್ಕೊಂಡು we realized PDOs ಅವರಿಗೆ ದೊಡ್ಡ ಟಾರ್ಗೆಟ್ ಒಂದು 100 ಕನ್ಸ್ಟ್ರಕ್ಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಪ್ರತಿ ವಾರ 10 ಮಾಡಿ ಸ್ವಲ್ಪ ನಜಿಂಗ್ ಮಾಡ್ತಾ ಇದ್ರೆ ವರ್ಕ್ ಆಗುತ್ತೆ ಅಂತ we realized. And they also were comfortable. ಅವ್ರಿಗೂ ಕೂಡ ತುಂಬ ಒತ್ತಡ ಅನಿಸ್ತಿಲ್ಲ. I think this was idea given by more staff. ಸೊ PDOs ಆಲ್ಸೋ ತುಂಬ ಸ್ಪಂದಿಸಿದ್ರು. ನಾವು ಸಾಮಾನ್ಯವಾಗಿ ಅದರ್ ಡಿಪಾರ್ಟ್ಮೆಂಟ್ಸ್ಗೆ ಡೈರೆಕ್ಟ್ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಡೈರೆಕ್ಟಾಗಿ ಅವ್ರಿಗೆ ಡೇ ಟು ಡೇ ಲೈಫಲ್ಲಿ ಅವ್ರಿಗೆ ರಾಜಕೀಯ ಅಥವಾ ಒಂದು ಬೇರೆ ಫೋರ್ಸಸ್ ಅವ್ರಿಗೆ ಇದಾಗ್ತಾ ಇರಲ್ಲ, ಅನ್ನೋದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲ್ಲ. ಬಟ್ PDOಸ್ಗೆ ಎವ್ರಿ ಡೇ ಮೆಂಬರ್ಸ್ ಇರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರ್ಬೋದು, ಆನ್ ಡೈಲಿ ಬೇಸಿಸ್ ಅವ್ರಿಗೆ ಒಂದು ಒತ್ತಡ ಇರುತ್ತೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಕುಡಿಯೋ ನೀರು ಪ್ರಾಬ್ಲಮ್ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಅಥವಾ ಬೇರೆ ಯಾರೋ ನಮ್ಮ ಗುರಿಗಳಾಗಿರ್ಬೋದು, ಚೆನ್ನಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ನೀವೆಲ್ಲ ಹೇಳ್ರಿ, ಈ ಎಲ್ಲದಕ್ಕೂ ಅವರು ದೇ ಆರ್ ಒನ್ ಮೇನ್ ರೀಸನ್ಸ್. ಅವ್ರಿಗೆ ನಾನು ಕೃತಜ್ಞತೆ ನಾನು ಸಲ್ಲಿಸ್ತೀನಿ. 9 ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ ನಾನು ಐ ಥಿಂಕ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಾಸ್ ವೆರಿ ಕ್ಲೋಸ್ ಟು ಮೀ. ನಾನು ಬಂದಿದ್ದು ಮೊದಲೇ ಐ ಥಿಂಕ್ ಫಸ್ಟ್ ಇನಿಷಿಯಲ್ ನೋಡಿದಾಗ ನಾನು ಬಂದಿದ್ದ ವರ್ಷ 31ನೇ ಸ್ಥಾನ ಇತ್ತು ನಮ್ಮದು. ಅವಾಗ ಇಲ್ಲ ಈ ವರ್ಷ ನಾವು ಸ್ವಲ್ಪ ಏನಾದರೂ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ 10ನೇ ತರಗತಿ ಮಕ್ಕಳನ್ನ ಯಾರು ತೊಗೊಂಡಿದ್ದಾರೆ, ರ್ಯಾಂಕ್ ತೊಗೊಂಡು ಅವ್ರು ಕರೆದ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅವಾಗ ನಾನು 41 ಜನಕ್ಕೆ ಅವಾರ್ಡ್ಸ್ ಕೊಡ್ತೀನಿ. ತಾಲೂಕಲ್ಲಿ ಫಸ್ಟು ತಾಲೂಕಲ್ಲಿ ಒಂದು ಬಂದು ಹೇಳಿದ್ರು. ನನ್ನ ಲೈಫಲ್ಲಿ ಅವಳು ಆ ಪಾಪ ಮಗುಗೆ AC ಇದೆ ಅಂತ ಗೊತ್ತಿರಲಿಲ್ಲ. ಆ ಮಗು ನಾವು ಒಂದು ಲೈಫಲ್ಲಿ ಇಂಥ ದೊಡ್ಡ ಒಂದು ರೂಮಲ್ಲಿ ಕುತ್ಕೊಂಡಿಲ್ಲ, ನನ್ನ ಲೈಫಲ್ಲಿ ನಾನು ಫ್ಯಾನ್ ಇರೋ ರೂಮಲ್ಲಿ ಕುತ್ಕೊಂಡಿಲ್ಲ ಅಂತ ಹೇಳಿ. ಸೊ ಇದು ಫ್ಯಾನ್ ಇರೋ ರೂಮಲ್ಲಿ ಕುತ್ಕೊಂಡಿಲ್ಲ ಅಂತ ಹೇಳಿದ್ರು. ಸೊ ಆ ಒಂದು ಕಂಡೀಷನ್ ಇತ್ತು. ಆದ ಕಾರಣ ವಿ ಥಾಟ್ ಎಜುಕೇಷನ್ ಫೀಲ್ಡಲ್ಲಿ ಸ್ವಲ್ಪ ಪುಷ್ ಮಾಡೋಣ ಅಂತ. ಲಕ್ಕಿಲಿ KKRDಯಲ್ಲಿ ಕೂಡ ಅಕ್ಷರಾವಿಷ್ಕಾರ ಮತ್ತು ನರೇಗಾ ಟೀಮಲ್ಲಿ ನಮ್ಮ ನರೇಗಾ ಟೀಮ್ ತುಂಬ ಚೆನ್ನಾಗಿ ಇದೆ, ವರ್ಕ್ ಹಾರ್ಡ್. ಬಟ್ ಅಗೇನ್ ವಾಟ್ ವಿ ಫೆಲ್ಟ್ ಸ್ವಲ್ಪ ನಜಿಂಗ್ ಈಸ್ ರಿಕ್ವೈರ್ಡ್ ಫ್ರಮ್ ಅವರ್ ಎಂಡ್. ನಮ್ಮಿಂದ ಸ್ವಲ್ಪ ಪುಷ್ ಬೇಕಾಗಿದೆ. ಸೊ ಐ ಥಿಂಕ್ ದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಪ್ರತಿ 15 ದಿನ ಅವರೇ ಒಂದು ಐಡಿಯಾ ಕೊಡೋರು, ಮೀಟಿಂಗ್ಸ್ ಮಾಡಿದಾಗ ಅವರೇ ಐಡಿಯಾ ಕೊಡೋರು. ಆ್ಯಂಡ್ ಎಷ್ಟು ಪ್ರಾಮಾಣಿಕರಾಗಿದ್ದರೆ ನಾನೇ ಎಷ್ಟೋ ಟೈಮ್ DC ಸರ್ ಪರ್ಮಿಷನ್ ತೊಗೊಂಡು, ಆಯ್ತಪ್ಪ ನಿಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬೇಕು, ದುಡ್ಡು ಕೊಡ್ತೀವಿ, ಜಿಲ್ಲಾಡಳಿತ ನಿಮಗೆ ದುಡ್ಡು ಕೊಡುತ್ತೆ ಅಂತಂದರೆ ಅವರೇ ಅನ್ನೋರು, ಸರ್ ನಮಗೆ ದುಡ್ಡು ಬೇಡ. ಈಗ ನಾವು ಸಾಮಾನ್ಯವಾಗಿ ಯಾರಿಗಾದ್ರೂ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಡ್ತೀವಿ ಅಂದರೆ ಬೇಡ ಅನ್ನೋರು ಇರಲ್ಲ. ಅವರೇನೋ ಸರ್ ನಮ್ಗೆ ದುಡ್ಡು ಬೇಡ, ನಾವು ಕೆಲಸ ಮಾಡ್ತೀವಿ, ನೀವು ರಿವ್ಯೂ ಮಾಡಿ. ಸೊ ಎಷ್ಟು ಒತ್ತಡ ಇದ್ದರೂ ಐ ಥಿಂಕ್ ದೇ ಟುಕ್ ಇಟ್. ಮತ್ತು ನನಗೆ ಯಾವ ಶಿಕ್ಷಕರ ಸಂಘ ಆಗಿರ್ಬೋದು ಅಥವಾ ಅಧಿಕಾರಿಗಳ ಸಂಘ ಆಗಿರ್ಬೋದು ಯಾರೂ ಬಂದ್ಬಿಟ್ಟು ನನಗೆ ಇದು ಒತ್ತಡ ಹಾಕ್ಬಿಡಿ ಅಂತಂದಿಲ್ಲ. ಬೇರೆ ಕಡೆ ಎಲ್ಲಾದರೂ ಬಂದು ಹೇಳ್ಬೋದು. ನನಗಂತೂ ಯಾವ
ಗೌರ್ಮೆಂಟ್ ಎಂಪ್ಲಾಯೀಸ್ ಸಂಘ ಕೂಡ ನನ್ನ ಹತ್ರ ಬಂದಿಲ್ಲ, ಮಾಡಬೇಡಿ ಅಂತ ಹೇಳಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಏನು ಮಾಡಿದ್ರು ನನಗೆ ಯಾವ ಸಂಘದಿಂದ ಯಾರು ಬಂದು ಹೇಳಿಲ್ಲ. ಸೊ ದಟ್ ಐ ಥಿಂಕ್ ವಾಸ್ ವೆರಿ ಗುಡ್ ಫ್ರಮ್ ಪಾಯಿಂಟ್ ಆಫ್ ವ್ಯೂ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಅದ್ರ ಜೊತೆಗೆ 9th standard ಎಕ್ಸ್ಕರ್ಷನ್ ಕೂಡ ಮಾಡಿದ್ವಿ. ಅವಾಗ ಕೂಡ ಪ್ರೈವೇಟ್ ಅವರು ಹಿಂದೆ ಮುಂದೆ ನೋಡ್ತಾ ನಾನು ಅನ್ಕೊಂಡಿದ್ದೆ ಇದು ಕಲ್ಲು ಹಾಕಿ ನೋಡೋಣ. ಪ್ಲಾನ್ ಏನು ಮಾಡಿದ್ವಿ ಅಂದರೆ 9ನೇ ತರಗತಿ ಎಲ್ಲ ಮಕ್ಕಳಿಗೆ, ಸರ್ಕಾರ ಶಾಲೆ ಎಲ್ಲ ಮಕ್ಕಳಿಗೆ ಒಂದು ಕಡೆ ಟ್ರಿಪ್ ಕಳ್ಸೋಣ ಅಂತ ಮಾಡಿದ್ವಿ. ಗಾಡಿ ಎಲ್ಲಿಂದ ಸಿಗುತ್ತೆ ಅಂತ ಡಿಸೈಡ್ ಮಾಡಿದಾಗ ಆಯ್ತು ಪ್ರೈವೇಟಿಂದ ತೊಗೊಳ್ಳೋಣ ಅಂತ ಹೇಳಿದ್ವಿ. ಸ್ಟಾರ್ಟಿಂಗ್ BOs ಕೊಡ್ತಾರೋ ಇಲ್ವೋ ಅಂತ ಅವರು ಪ್ರೈವೇಟ್ ಅವರು ಸ್ಕೂಲ್ ಬಸ್ ಕೊಡ್ತಾರೋ ಇಲ್ವೋ ಅಂತ ಒಂದು ಪ್ರಶ್ನೆ ಮಾಡಿದಾಗ ನಾವು ಸ್ವಲ್ಪ ಡೌಟ್ ಇದ್ವಿ, ಪುಷ್ ಮಾಡಿದ್ವಿ. ಬಟ್ BOs ಟೀಚರ್ಸ್ ಎಷ್ಟು ಚೆನ್ನಾಗಿ ಮಾಡೋದಂದ್ರೆ ಎವ್ರಿ ವೀಕ್ ಸ್ಟಾರ್ಟೆಡ್ ಹೋಗಿ ಎವ್ರಿ ವೀಕ್ ನಾವು ಪೆಟ್ರೋಲ್ ಚಾರ್ಜು, ಬಾಟಾ ಮತ್ತೆ ಡ್ರೈವರ್ಗೆ ಸ್ವಲ್ಪ ಅಮೌಂಟ್ ಅಂತ ಕೊಟ್ಕೊಂಡು 3,500-4 ಸಾವಿರದಲ್ಲಿ 50 ಜನ ಟ್ರಿಪ್ ಹೋಗಿ ಹಂಪಿಗೆ, ಸಂಡೂರಿಗೆ, ಬಳ್ಳಾರಿಗೆ ಹೋಗ್ಬೋದು. ಸೊ ದಿಸ್ ಶೋಸ್ ದಟ್ ಟೀಚರ್ಸ್ ಎಲ್ಲರೂ ಅಥವಾ ಎಲ್ಲ ಅಧಿಕಾರಿಗಳು ಟೇಕ್ ಇಂಟ್ರೆಸ್ಟ್ ಎಷ್ಟು ಮುಂದೆ ಹೋಗುತ್ತೆ ಅಂತ ಅನ್ಕೊಂಡು ಆಮೇಲೆ ಸ್ವಲ್ಪ ಒಂದು 2 ವಾರ ಪುಷ್ ಮಾಡಿದ್ವಿ. ಆಮೇಲೆ ತನ್ನ ಮಾಡಿಗೆ ತಾವು ಹೋಗ್ಬಿಡ್ತು. ಐ ಥಿಂಕ್ ಐ ಹ್ಯಾವ್ ಟು ಟೇಕ್ DDPI ಮೇಡಮ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಸತ್ಯನಾರಾಯಣ ಆಗಿರ್ಬೋದು, ಮತ್ತೆ ಗೂಳಪ್ಪ ಆಗಿರ್ಬೋದು, ಇವೆಲ್ಲರೂ ಐ ಹ್ಯಾವ್ ಟು ಟೇಕ್ ದ ನ್ಯೂಸ್. ತುಂಬ ಚೆನ್ನಾಗಿ ಮಾಡಿದ್ರು. ಇದು ನಮ್ಮ ಅಂಗನವಾಡಿಯಲ್ಲಿ ಕೂಡ ಐ ಥಿಂಕ್ ವಿಜಯ್ ಕುಮಾರ್ ಆಗಿರ್ಬೋದು, ನಮ್ಮ ಜನಲಪ್ಪ ಆಗಿರ್ಬೋದು, ತುಂಬ ದೇ ಆಲ್ಸೋ ಐ ಥಿಂಕ್ ಪುಟ್ ಇನ್ ಲಾಟ್ ಆಫ್ ಎಫರ್ಟ್. ಅವರು ಅದು ನಮ್ಮ ಬಾಲ ಚೈತನ್ಯ ಮಾಡಿದ್ವಿ, ಫಸ್ಟ್ ಟೈಮ್ ಮಾಡಿದ್ವಿ, ಸೆಕೆಂಡ್ ಟೈಮ್ ಬಿಕಾಸ್ ಆಫ್ ಎಲೆಕ್ಷನ್ಸ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಕಲಿಕಾ ಟ್ರಸ್ಟಲ್ಲಿ ಕೂಡ ನಾವು ವಿ ಟ್ರೈ ಟು ಡೂ ಸಮ್ ಪುಷಿಂಗ್. ಇದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಫಂಡ್ಸಲ್ಲಿ ಕೂಡ ಸ್ವಲ್ಪ ಏನಾದರೂ ಸ್ವಲ್ಪ ಅನುದಾನ ಕೊಡಿಸಿದ್ವಿ. ಸೊ ಅಲ್ಲಿ ಕೂಡ ಐ ಥಿಂಕ್ ವಿ ಟ್ರೈ ಟು ಡೂ ಗುಡ್ ಎಫರ್ಟ್. ಬಾಲ ಚೈತನ್ಯ ಐ ಥಿಂಕ್ ಪ್ರೀವಿಯಸ್ ಆಗಿ ನಂದಿನಿ ಮೇಡಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ವಿ ಆಲ್ಸೋ ಕಂಟಿನ್ಯೂ ಅಂಡ್ ಐ ಥಿಂಕ್ ಚಾಲೀಸ್ ಜೊತೆಗೆ ಮಾತಾಡಿದ್ವಿ. ಹೀ ಆಲ್ಸೋ ಐ ಥಿಂಕ್ ಅವ್ರು ಹೇಳಿದ್ದಾರೆ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ದಟ್ ಆಲ್ಸೋ ಐ ಥಿಂಕ್ ಇಸ್ ಅ ವೆರಿ ವೆರಿ ಗುಡ್ ಇನಿಷಿಯೇಟಿವ್. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಐ ಥಿಂಕ್ ರಮೇಶ್ ಬಾಬು ಆಗಿರ್ಬೋದು, ನಮ್ಮ ಬಸವರೆಡ್ಡಿ ಸಾಹೇಬ್ರು ಆಗಿರ್ಬೋದು, ಅಥವಾ ಇವನು ನಮ್ಮ ಈಶ್ವರ್ ಆಗಿರ್ಬೋದು, DHO ಆಗಿರ್ಬೋದು, ಅವರು ತುಂಬ ಆರೋಗ್ಯ ಸಿಂಚನ ಅಂತ ವಿ ಟ್ರೈ ಟು ಡೂ. ಎಷ್ಟೋ ಟೈಮಲ್ಲಿ ಬಾಲ್ಯ ವಿವಾಹ ಅಂತ ನಾವು ಮಾತಾಡ್ತೀವಿ, ಅಥವಾ ಅನ್ನೋದು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಾತಾಡ್ತೀವಿ. ಮಕ್ಕಳಿಗೆ ಗೊತ್ತಾಗಲ್ಲ, ಬರೀ ಒಂದು PPT ಮಾಡಿಬಿಡ್ತಾರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಥವಾ PHCಯಲ್ಲಿ ತೋರಿಸ್ತಾರೆ. ಇದು ನಾವು ಗ್ರಾಮ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದಾಗ ಒಂದು ಅವರೇ ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, RDPR ಇವರೆಲ್ಲ ಸೇರಿಕೊಂಡ್ರು. ಅವರೇ ಕೂಡ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಒಂದು ವಿಡಿಯೋಸ್ ಥರ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಹೋಗಬೇಕು ಶಾಲೆಗೆ, ಒಂದು ಗ್ರೂಪಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಒಬ್ರು ಹೋಗಬೇಕು, ನಮ್ಮವರು ಎಜುಕೇಷನ್ ಒಬ್ರು ಹೋಗಬೇಕು, RDPR ಒಬ್ರು ಹೋಗಬೇಕು, ಸ್ಕ್ರೀನಲ್ಲಿ ತೋರಿಸ್ಬೇಕು, ಒಂದು ಅರ್ಧ ಗಂಟೆ ಮಾತಾಡಬೇಕು. ದಿಸ್ ವಾಸ್ ಅ ಸಿಂಪಲ್ ಪ್ಲಾನ್, ಬಟ್ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಇದು ಜಸ್ಟ್ ಅನ್ ಐಡಿಯಾ. ಎಷ್ಟು ಚೆನ್ನಾಗಿ ಮಾಡಿದ್ರೆ ಎಷ್ಟೋ ಸ್ಕೂಲ್ಸ್ಗಳಲ್ಲಿ ನಾನೇ ಹೋದಾಗ ನಾನೇ ಯಾವ ಸರ್ಪ್ರೈಸ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರೆ, ಎಷ್ಟು ಚೆನ್ನಾಗಿ ರಿಸೆಪ್ಷನ್ ಇದೆ ಅಂತ. ಸೊ ಇದೆಲ್ಲರಿಗೂ ಐ ಥಿಂಕ್ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ದಮ್ ಫಾರ್ ಡೂಯಿಂಗ್ ದಿಸ್ ಪ್ರೋಗ್ರಾಮ್ ವೆರಿ ವೆಲ್. ಅದ್ರ ಜೊತೆಗೆ ಆ್ಯಪ್ ಮೋಡ್ ಕೂಡ ರೆಡಿ ಮಾಡಿದ್ದೀವಿ. ಐ ಥಿಂಕ್ ಐ ಹೋಪ್ ಸಾಫ್ಟ್ವೇರ್ ಇಂಜಿನಿಯರ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಸೊ ಇನ್ನೂ ಏನು ಆ್ಯಪ್ ಪ್ರೊಟೋಟೈಪ್ ಇದೆ ಅದಕ್ಕಿಂತ ಚೆನ್ನಾಗಿ ರೆಡಿ ಮಾಡ್ತಾರೆ. ಈ ವಿಲ್ ಡೂ ಮಚ್ ಮೋರ್, ಹಿಲ್ ಗಿವ್ ಇಸ್ ಓನ್ ಇನ್ಪುಟ್ಸ್ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ನಮ್ಮ ವಿ ಟ್ರೈ ಟು ಡೂ ಇವನ್ ಲಾಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಅದರಲ್ಲಿ ಐ ಹ್ಯಾವ್ ಟು ಟೇಕ್ ನಮ್ಮ ಪ್ರಾಣೇಶ್ ಅವರ ಹೆಸರು ಐ ಹ್ಯಾವ್ ಟು ಟೇಕ್, ದೆನ್ ವಾಗೀಶ್ ಇರ್ಬೋದು, ವಿನೋದ್ ಆಗಿರ್ಬೋದು, ನಮ್ಮ DS ವಿಜಯಶಂಕರ್ ಆಗಿರ್ಬೋದು. ಇಲ್ಲಿ ದೇ ಟುಕ್ ಲಾಟ್ ಆಫ್ ಇನಿಷಿಯೇಟಿವ್ಸ್. ನಾವು ಟ್ಯಾಲಿ ಮಾಡಬೇಕಂತ ಹೇಳಿದ್ವಿ, ಸರ್ ಅವರು ಮಾಡಿ ಅಂತ ನಾವು ಜಸ್ಟ್ ಪ್ರಪೋಸ್, ಸರ್ ಹೇಳಿದ್ರೆ ನೀವು ದುಡ್ಡು ಕೊಡ್ತೀನಿ ನೀವು ಮಾಡಿ ಅಂತ ಹೇಳಿದ್ರು. ದೆನ್ ಐ ಥಿಂಕ್ ಯಾವಾಗ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ನಾವು ರೂಮ್ ನೋಡಿದಾಗ ವಿವೇ ಸರ್ಪ್ರೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಟ್ರೈನಿಂಗ್, ಐ ಥಿಂಕ್ ಬಳ್ಳಾರಿಯು ಲಾಟ್ ಆಫ್ ಎಫರ್ಟ್. ಗ್ರಾಮ ಪಂಚಾಯತಿ ಐಡೆಂಟಿಫಿಕೇಶನು, ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಅದೆಲ್ಲ ಮಾಡೋದು. ಸೊ ಐ ಥಿಂಕ್ ಓವರ್ ಆಲ್ ಇಟ್ ವಾಸ್ ಅ ಟೀಮ್ ಎಫರ್ಟ್. ಹೇಗೆ ಐ ಥಿಂಕ್ ಹವೆವರ್ ಟೈಮ್ ಹೇಗೆ ಬಂತು, ಯಾವಾಗ ಯಾರಾದರೂ ಸಜೆಷನ್ ತೊಗೊಂಡು ವಿ ಟ್ರೈ ಟು ಮೂವ್ ಸಮಥಿಂಗ್, ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಇಟ್ ಜಸ್ಟ್ ಹ್ಯಾಪನ್. ಸೊ ತಾವೆಲ್ಲರೂ ನನಗೆ ಈ ಒಂದು ಎಲ್ಲರೂ ಸೇರಿಕೊಂಡು ನನಗೆ 8:30 ತನಕ ಬಂದಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಇಷ್ಟು ನನಗೆ ಸಮಯ ಕೊಟ್ಟಿದ್ದೀರ. 8:30 ತನಕ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಕುಟುಂಬ ಜೊತೆಗೆ ಬಿಟ್ಟು ಇಲ್ಲಿ ಬಂದಿದ್ದೀರ ಸರ್, ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಐ ಥಿಂಕ್ 1 ವರ್ಷ ಹಿಂದೆ ನಮ್ಮ ಸಣ್ಣ ನಸೀರ್ ಸಮಾರಂಭದಲ್ಲಿ ನನ್ನ ಸ್ಟಾಫ್ ಮೆಂಬರ್ಸ್ ಅವರ ಬೀಳ್ಕೊಡುಗೆ ಸಮಾರಂಭ ಇತ್ತು. ಅವಾಗ ಒಬ್ಬರು ರಿಟೈರ್ಡ್ ಆಫೀಸರ್ ನನಗೆ ಮಾತಾಡ್ತಾ ಇದ್ರು. ಅವರು ರಿಟೈರ್ಡ್ ಆಗೋ ಆಫೀಸರ್ ಬದಲಿ ನನ್ನ ಬಗ್ಗೆ ಅಂತ ಇದ್ರು, ಸರ್ ಹೀಗೆ ಹಾಗೆ. ನಾನು ಅಂದಿದ್ದೆ ಅವಾಗ, ಆಯಿತು ನಾನು ರಿಟೈರ್ ಆಗುವಾಗ ಅಥವಾ ನಾನು ಟ್ರಾನ್ಸ್ಫರ್ ಆಗುವಾಗ ಇದನ್ನು ಮಾತಾಡಿ ಅಂತ. ಸೊ ಐ ಥಿಂಕ್ ಟುಡೇ ಇಸ್ ದಟ್ ಡೇ. ಒಂದು ಖುಷಿ. ಇನ್ನೊಂದು ಸ್ವಲ್ಪ ಬೇಜಾರು ಏನಿದೆ ಅಂದರೆ ನನ್ನ ಧರ್ಮಪತ್ನಿ ಇಲ್ಲೇ ಇದ್ದಾರೆ. ನಾನು ಇಷ್ಟೆಲ್ಲ ತಾಳ್ಮೆ ಅಂತಾರೆ ಹೇಳಿದ್ದೀರಾ, ನನಗೆ ಐ ಥಿಂಕ್ ಮನೆಗೆ ಬಂದಮೇಲೆ ನನಗೆ ಎಲ್ಲಿ ನನ್ನ ಮನೆಯಲ್ಲಿ ಹೇಳಿದ್ದೀನಿ
ಡಿಸ್ಕಸ್ ಮಾಡಿರ್ತೀನಿ. ಅವರು ಕೂಡ ನನಗೆ ತುಂಬ ಹತ್ತಿರದಿಂದ ನೋಡಿದ್ರಿಂದ ನನಗೆ ಅವರು ತುಂಬ ನನಗೆ ಅಡ್ವೈಸ್ ಮತ್ತು ಕೊಡ್ತಿರ್ತಾರೆ. ಸೊ ಐ ಥಿಂಕ್ ಥ್ಯಾಂಕ್ಸ್ ಟು ಸೊ ಬಳ್ಳಾರಿ ಜಿಲ್ಲೆ ಆ್ಯಕ್ಚುಲಿ ತುಂಬ ಒಳ್ಳೆಯ ಒಂದು ಇಟ್ ಹ್ಯಾಸ್ ಇಟ್ಸ್ ಓನ್ ಲೆಗಸಿ. ಐ ಆಲ್ವೇಸ್ ಫೆಲ್ಟ್ ಬಳ್ಳಾರಿ ಹ್ಯಾಸ್ ಇಟ್ಸ್ ಓನ್ ಲೆಗಸಿ. ಅದರದೇ ಆದ ಒಂದು ಗತವೈಭವ ಅಂತ ಏನಿದೆ ಅದು ಇದೆ. ಅಫ್ಕೋರ್ಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಗತವೈಭವ ನಿಮಗೆ ಗೊತ್ತಿರ್ಬೋದು. ವಿಶ್ವದ ಮೊದಲೇ DC ಬಳ್ಳಾರಿ ಜಿಲ್ಲೆಗೆ ಥಾಮಸ್ ಮುಂಡ್ರು ಆಗಿದ್ದರು. ಬಟ್ ಬಳ್ಳಾರಿ RDPR ಡಿಪಾರ್ಟ್ಮೆಂಟ್ ಕೂಡ ಅದರದೇ ಆದ ಒಂದು ಲೆಗಸಿ ಇದೆ. ಇಲ್ಲಿ ಥಿಂಕ್ ಮುಂಚೆ ಕೆಲಸ ಮಾಡಿದ ಹಿರಿಯ ಅಧಿಕಾರಿಗಳಾಗಿರ್ಬೋದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಇದರಲ್ಲಿ ನಮ್ಮ ನರೇಗಾ ಲೆಡ್ ಬೈ DS ಆಗಿರ್ಬೋದು, SBO ಲೆಡ್ ಬೈ PD ಆಗಿರ್ಬೋದು, ಅಥವಾ ಪ್ಲಾನಿಂಗ್ ಲೆಡ್ ಬೈ CPO, ಅಕೌಂಟ್ಸು CO ಎಲ್ಲದಕ್ಕೂ ಒಳ್ಳೆ ಹೆಸರಿದೆ. ಬಳ್ಳಾರಿ ಈಸ್ ಲುಕ್ಡ್ ಅಪ್ ಟು ಯಾವುದಕ್ಕೆ ನೋ ರಾಂಗ್ ಇಂಪ್ರೆಷನ್ ಮಾಡಬೇಡ. ಸೊ ಇಂಥ ಒಂದು ಟೀಮಲ್ಲಿ ನನಗೂ ಕೂಡ ಕೆಲಸ ಮಾಡೋಕ್ಕೆ ಅವಕಾಶ ನೀಡಿದೆ. ಎಲ್ಲರಿಗೂ ನಾನು ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಐ ಆಮ್ ವೆರಿ ಶೂರ್ ಹ್ಯಾರಿಸ್ ವಿಲ್ ಡೂ ಅ ವೆರಿ ವೆರಿ ಗುಡ್ ವರ್ಕ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ಹ್ಯಾರಿಸ್ ಅವರು ಮನೆಗೆ ಇವತ್ತು ಬಂದಾಗ ಸುಳ್ಳು ಹೇಳ್ತಾ ಇಲ್ಲ. ನನಗೆ ಏನು ಪ್ರಶ್ನೆ ಕೇಳ್ತಾರೆ, ನಾನು ಜಾಯ್ನ್ ಆದಾಗ ನನಗೆ ಏನೂ ಗೊತ್ತಿಲ್ಲ. ನನಗೆ ನೆನಪಿದೆ, ನನಗೆ ಫಸ್ಟ್ ಜಾಯ್ನ್ ಆದಾಗ ನನಗೆ ಏನೂ ಗೊತ್ತಿರಲಿಲ್ಲ. ಇನ್ನೂ ಮ್ಯಾನೇಜ್ ಆಗುತ್ತೆ ಅಂತ ನಾನು ಹೋಗಿದ್ದೆ. ಸೊ ಐ ಕುಡ್ ಮ್ಯಾನೇಜ್. ಬಟ್ ಹ್ಯಾರಿಸ್ ತುಂಬ ಶಾರ್ಪ್ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ವಿತ್ ದ ಟೀಮ್ ಆ್ಯಂಡ್ ಗೈಡೆನ್ಸ್ ಆಫ್ DC ಸರ್, SP ಮೇಡಮ್, ಹ್ಯಾರಿಸ್ ವಿಲ್ ಡೂ ವೆರಿ ವೆರಿ ವೆಲ್. ವಿಲ್ ಡೂ ವೆರಿ ವೆರಿ ವೆಲ್. ಆ್ಯಂಡ್ ಅದ್ರ ಜೊತೆಗೆ ತಾವೆಲ್ಲರೂ ಇದ್ದೀರಾ ಅವ್ರಿಗೆ ಸಹಾಯ ಮಾಡೋಕ್ಕೆ, ಮಾರ್ಗದರ್ಶನ ಕೊಡೋಕ್ಕೆ. ಬಳ್ಳಾರಿ ಜಿಲ್ಲಾ ಪಂಚಾಯತ್ ಐ ಥಿಂಕ್ ಈಗ ಹೇಗೆ ಕೆಲಸ ಮಾಡಿದರೆ ಇನ್ನೂ ಚೆನ್ನಾಗಿ ಆಗಲಿ. ತಾವೆಲ್ಲರೂ ಈ ಒಂದು ದಿನ ಇಷ್ಟು ಸಮಯ ನನ್ನ ಜೊತೆ ಕಳೆದಿದ್ದೀರ. ಐ ಥಿಂಕ್ ನಾನು ಚಿರಋಣಿ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ಐ ಥಿಂಕ್ ಪ್ಲೀಸ್ ಕಮ್. ITBTಯಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಸುತ್ತಾಡುವುದು ನನಗೆ ಸ್ವಲ್ಪ ಇಷ್ಟ. ಸೊ ನಾನು ದೇವರಿಗೆ ಬೇಡ್ಕೋತಿದ್ದೆ, ನನಗೆ ಸುತ್ತಾಡುವಂಥ ಜಾಬ್ ಕೊಡಿ ಅಂತ. ಈಗ ದೇವರು ನನ್ನ ಮಾತು ಕೇಳಿ IAS ಜಾಬ್ ಕೊಡಿಸೋದು, ಸುತ್ತಾಡೋ ಜಾಬ್ ಇರುತ್ತೆ. ಬಟ್ ಈಗ ಆ್ಯಂಡ್ ಐ ಆಮ್ ಏಬಲ್ ಟು ಹೊಸ ಜನರನ್ನ ಮೀಟ್ ಮಾಡೋಕ್ಕಾಗುತ್ತೆ. ನನಗೆ ಹೊಸ ಎಕ್ಸ್ಪೀರಿಯನ್ಸ್ ತೊಗೋಬೇಕಾಗುತ್ತೆ. ಈಗ ತಿಮ್ಲಾಪುರಿಂದ ತಾಯ್ವಾನ್ ಜನ ಜೊತೆಗೆ ಮಾತಾಡಬೇಕು. ಈಗ ಸೋಮಸಮುದ್ರ ಜೊತೆ ಸಿಂಗಾಪುರ್ ಜೊತೆ ಮಾತಾಡಬೇಕು. ಕನ್ನಡದಲ್ಲಿ ಮಾತಾಡುವಾಗ ಮೋಸ್ಟ್ಲಿ ಹ್ಯಾವ್ ಟು ಸ್ವಿಚ್ ಟು ಇಂಗ್ಲೀಷ್. ಸೊ ಐ ಥಿಂಕ್ ದಿಸ್ ಈಸ್ ನೈಸ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಬಳ್ಳಾರಿ ನನಗೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯ ಹತ್ರ ಇರುತ್ತೆ. ಈ ಒಂದು ಅತ್ಯಮೂಲ್ಯವಾದ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ, ಆಡಳಿತದಲ್ಲಿ ಇನ್ನೂ ಬೈದಿದ್ರೆ ಅದು ಬೇಜಾರೇನು ಮಾಡ್ಕೊಬೇಡಿ. ಕೆಲಸದ ಒತ್ತಡದಲ್ಲಿ ಇರುತ್ತೆ ಹೊರತು ವೈಯಕ್ತಿಕವಾಗಿ ಏನಿರಲ್ಲ. ತಾವೆಲ್ಲರಿಗೂ ವೃತ್ತಿಪರ ಜೀವನ ಮತ್ತು ವೈಯಕ್ತಿಕ ಜೀವನ ಎರಡೂ ಕೂಡ ಸುಖಕರವಾಗಲಿ. ನಿಮ್ಮ ಕುಟುಂಬಕ್ಕೆ ದೇವರು ಆಯುಷ್ಯ, ಆರೋಗ್ಯ ಎಲ್ಲ ಕೊಡಿ. ತಮ್ಮ ಆರೋಗ್ಯ ಎಲ್ಲ ತಾವು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮತ್ತು ದೇವರು ಒಳ್ಳೆಯದೆಲ್ಲ ಒಳ್ಳೆಯದು ಮಾಡಿ. ಧನ್ಯವಾದ. ಮಾನ್ಯ ರಾಹುಲ್ ಶರಣಪ್ಪ ಸಂಕನೂರ್ ಸರ್ ಅವರ ಒಂದು ಮಾತಲ್ಲಿ ನೋಡೋದಾದರೆ, ಪ್ರತಿದಿನ